ನಮಸ್ಕಾರ ಸರ್. ನಮಸ್ಕಾರ. ಯಾವ್ದು ಸರ್ ನಿಮ್ದು? ನಮ್ದು ತಿಳುಗೋಳ್ರಿ ಸರ್. ತಿಳ್ಕೊಳ್ರಿ. ಎಲ್ಲಿ ಬರ್ತದ್ರಿ ಅದು? ಗುಲ್ಬರ್ಗದಿಂದ 16 ಕಿಲೋಮೀಟರ್ ಇದೆ. ಗುಲ್ಬರ್ಗದಿಂದ 14 ಕಿಲೋಮೀಟರ್. ಓಕೆ ಸರ್. ಬಟ್ ನಿಮ್ಮ ಮೆಡಿಸನ್ ಏನಾಗಿದೆ ಸರ್? ನಿಮ್ಮ ಸಮಸ್ಯೆ ಏನಿದೆ ಸರ್? ನಮಗೆ ಸಮಸ್ಯೆ ನೋಡಿ ಸರ್, ಕೈ ಕಾಲು ಎಲ್ಲ ಅಷ್ಟು ಭಾಳ ಬ್ಯಾನೆ ಆಗ್ತಿದೆ ಸರ್. ಹಾಂ ಸರ್. ಭಾಳ ಕೈಲಿ ಅಲ್ಲಿ ಆಸ್ಪತ್ರೆಗೆ ತೋರಿಸಿದೆ ಸರ್. ಹಾಂ ಸರ್. ಅದು ಹೊಟ್ಟೆ ಕಡಿಮೆ ಆಗಿಲ್ಲ. ಹಾಂ ಸರ್. ಮತ್ತೆ ವಾಪಸ್ ಮನೆಗೆ ಬಂದು ಮನೆಗೆ ಹಾಕಿದ್ರಿ ಸರ್. ಹಾಂ ಸರ್. ಕೈ ಹೇಳಲ್ಲ, ಕಾಲು ಹೇಳಲ್ಲ, ಹೊಟ್ಟೆ ಯಾವುದು ಏನೂ ಹೇಳಲ್ಲ ಸರ್. ಹಾಂ ಹಾಂ. ಇಂಥ ಊರಾಗ ಒಬ್ಬರು ಇಂಥ ಮುಚ್ಚರ ಅಂತ ಹೇಳಿದ್ರಿ ಸರ್. ಹಾಂ ಸರ್. ಆ ಮುಚ್ಚರ ಬಳಿ ಬಂದು ನನಗೆ ಹಿಂಗೆ ಹೆಣ ತಂದು ಹಾಕಿದಂಗೆ ಹಾಕಿದ್ರಿ ಸರ್ ಅವರು. ಹಾಂ ಸರ್. ಮತ್ತೆ ಅವ್ರ ಮುಚ್ಚರನ್ನು ನೋಡಿ ಇಂಥ ಟಾಣಿಕ್ ಕೊಟ್ರಿ ಸರ್. ಎಸ್ ಸರ್. ಈ ಟಾಣಿಕ್ನಿಂದ ಮತ್ತೆ ನಾನು ಸ್ವಲ್ಪ ಎಲ್ಲ ರೀತಿಯಿಂದ ಜಾಗ್ರ ಆದೆ ಸರ್. ಅಂದ್ರೆ ನಿಮ್ಗೆ ಇಲ್ಲಿ ಅಂದ್ರೆ ಈ ಮುತ್ಯಾರ ಹತ್ರ ತೊಗೊಂಬರಾಗಿತ್ತ ಬಿಫೋರ್ ಆಗಿ ನಿಮ್ಮ ಕೈಯಾಗ ಹಿಡ್ಕೊಂಡು ತೊಗೊಂಡ್ ಕೈಯಾಗ ಹಿಡ್ಕೊಂಡು ತೊಗೊಂಬಂದ್ರಿ. ಅಂದ್ರೆ ಕೈ ಸರ್ಸಕ್ ಬರ್ತಿದ್ಲ, ಕಾಲ್ ಸರ್ಸಕ್ ಬರ್ತಿದ್ಲ, ಊಟ ಹೋಗ್ತಿದ್ಲ, ಫುಲ್ ಅಶಕ್ತನ ಆಯ್ತು. ಏನೂ ಇಲ್ಲ ಸರ್, ಒಟ್ಟೆ ಯಾವಾಗಲೂ ಬರ್ತಿದ್ದಿಲ್ಲ ಸರ್. ಹಾಂ ಸರ್. ಹಾಂ ಸರ್. ಬಟ್ ಇದು ತೊಗೊಂಡು ಮೆಡಿಸನ್ ತೊಗೊಂಡು ಎಷ್ಟು ದಿನ ಆಯ್ತು? ಇದು ಮೆಡಿಸಿನ್ ತೊಗೊಂಡು 1 ತಿಂಗಳು ಅಂತ ಹೇಳಿರಿ ಸರ್ ಅವರು. ಹಾಂ ರೀ. ಇನ್ನೂ 1 ತಿಂಗಳು ಆಗಿಲ್ಲ ಸರ್. ಇನ್ನು ಅದ್ರೊಳಗಡೆನೆ ಕಮ್ಮಿ ಆಗಿದೆ. ಅದ್ರೊಳಗಡೆ ಕಡಿಮೆ ಆಗ್ಯದ. ಈಗ ಏನೇನೆಲ್ಲ ಕಡಿಮೆ ಆಗ್ಯದ ನಿಮ್ಗೆ? ಈಗ ಸರ ಮೊಳಕಾಲು ಹೇಳ್ತಾರ್ರಿ, ಆಮೇಲೆ ಕೈ ಹೇಳ್ತಾರ್ರಿ, ಕೈ ಹೇಳ್ತದ್ರಿ, ಅದು ಟೊಂಕ ಆ ಕಡೆ ಹೊಳಸದಿಲ್ರಿ, ಟೊಂಕ ಹೊಳಸದ್ರಿ. ಆಮೇಲೆ ಈಗ ಬೆನ್ನಿಂದ ಹಿಂದೆ ಗಿರಿ ಇದ್ದಲ್ರಿ, ದೊಡ್ಡ ಗಿರಿ ಅದು ಬ್ಯಾನ್ ಆಗ್ತೈತ್ರಿ ಸರ. ಈಗ ಹೊಟ್ಟೆ ಬ್ಯಾನ್ ಆಗಲ್ರಿ, ಎಲ್ಲ ಕಡಿಮೆ ಆಗಿದ್ರಿ ಸರ. ಈಗ ಮತ್ತೆ ನೋಡ್ರಿ ಸ್ವಲ್ಪ ನಡಿತೀನಿ ಸರ್. ಈಗ ನಡಿತೀರಿ, ವಾಕ್ ಮಾಡ್ತೀರಿ? ವಾಕ್ ಮಾಡಿ ಸ್ಟಾರ್ಟಿಂಗ್ ನಡಿಗೆ ಬರ್ತಿದ್ದಿಲ್ಲ, ನಡ್ಲಿಕ್ಕೆ ಬರ್ತಿದ್ದಿಲ್ಲ ಸರ್. ಈಗ ನಡಿತೀರಿ? ಹ್ಞೂ ರೀ ಸರ್. ಓಕೆ ಸರ್. ಬಟ್ ಮತ್ತೇನು ಸಮಸ್ಯೆ ಐತ್ರಿ ನಿಮ್ಗೆ? ಮತ್ತೇನೂ ಇದ್ದಿಲ್ಲ ಸರ. ಒಟ್ಟು ನನಗೆ ಕೈ ಕಾಲ ನಿಶಕ್ತ ಆದಂಗೆ ಆಗಿತ್ತು. ಕೈ ಕಾಲ ಸರಿದಾಡಕ್ ಬರ್ತಿದ್ದಿಲ್ಲ, ವೀಕ್ನೆಸ್ ಇತ್ತು. ಫುಲ್ ವೀಕ್ನೆಸ್. ಹಾಂ ಸರ್. ಇದು ಎಷ್ಟು ದಿನ ಅಂದ್ರೆ ಇಲ್ಲಿ ಯಾರು ಹೇಳಿದ್ರು ಸರ್ ಮೆಡಿಸನ್? ಹಿಂಗೆ ನಮ್ದು ಒಬ್ರು ನಮ್ಮ ಊರಾಗ ಒಬ್ರು ಹೇಳಿದ್ರಿ ಸರ್ ಅವರು. ಚಲೋ ಐತಿ ತಗೋರಿ ಅಂತ ಹೇಳಿ. ಚಲೋ ಐತಿ ತಗೋ ಅಂತ ಹೇಳಿದ್ರಿ ಸರ್ ಅವರು. ಓಕೆ ಸರ್. ಬಟ್ ನೀವು ಎಲ್ಲಿ ದವಾಖಾನೆ ತೋರಿಸಿರೇನ್ರಿ ಬೇರೆ ಕಡೆ? ಗುಲ್ಬರ್ಗದಾಗ ಒಂದು 2-3 ದವಾಖಾನೆ ಮುಗಿದವ್ರಿ ಸರ್. ಹಾಂ ಸರ್. ಗುಲ್ಬರ್ಗದಲ್ಲಿ 4 ದವಾಖಾನೆ ದೊಡ್ಡ ಹಾಸ್ಪಿಟಲ್ ತೋರಿಸಿ. ಹಾಂ ತೋರಿಸಿ. ಅಲ್ಲಿ ಏನೂ ಕಡಿಮೆ ಆಗಿಲ್ಲ ಸರ್, ಆಗಿಲ್ಲ. ಬಟ್ ಅದನ್ನ ತರದ ಕೊಡ್ತೆ ಕಡಿಮೆ ಆಗಿತ್ತು ಏನು ಆಗೇ ಇಲ್ಲ? ಕಡಿಮೆ ಆಗಿಲ್ಲ. ಹೊಟ್ಟೆ ಕಡಿಮೆ ಆಗಿಲ್ಲ ಸರ್. ಕಡಿಮೆ ಆಗಿಲ್ಲ. ಬಟ್ ಈಗೇನು ಜಸ್ಟ್ 1 ದಿನ 2 ದಿನ ಇವ ಸೈತಾನ ಅಂತ ಹೇಳಿ ಮನೆಗೆ ತಂದು ಹಾಕಿರಿ ಸರ್. ಅಂದರೆ ಸಾಯ್ತಾನ ಅನ್ಬೇಕ, ವೈರಿ ಪೇಷಂಟ್ ಅಂತ ಹೇಳಿ ಮನೆಗೆ ತೊಗೊಂಡು ಹಾಕಿರಿ ಸರ್. ಓಕೆ ಸರ್. ಮನೆಗೆ ತಂದು ನಿಮ್ಗೆ ವಾಪಸ್ ಕಳಿಸಿದ್ದಾರೆ ಸರ್. ನಾವು ಅಲ್ಲಿ ಮತ್ತೆ ಈ ಕಡೆ ಮುತ್ತನ ಬಳಿ ಬಂದಿವಿ ಸರ್. ಹಾಂ ಸರ್. ಮುತ್ತನ ಬಳಿ ಬರೋದು, ಮುತ್ತೆ 1 ತಿಂಗಳ ಒಳಗೆ ಜಾಗರ ಮಾಡಿ ಎಲ್ಲ ಕೈ ಕಾಲು ಹೇಳಪ್ಲೆ ಮಾಡಿ 1-2 ಹೆಜ್ಜೆ ನಡೆಯಂಗೆ ಮಾಡ್ಸ್ಯಾರ. ಓಕೆ. ಬಟ್ ಇದಕ್ಕೆ ನೀವು ಏನೇನು ತೊಗೊಂಡ್ರಿ ಮೆಡಿಸನು? ಇದು ಫೀಲಿಂಗ್ ಶರಪ್ ಕೊಟ್ಟಿವ್ರಿ ಸರ್. ಫೀಲಿಂಗ್ ಶರಪ್ ತೊಗೊಂಡಾರಿ. ಆಯಿತು. ಆಮೇಲೆ ನ್ಯೂ ಅಗೇನ್ ತೊಗೊಂಡಾರಿ, ಮತ್ತೆ ಮಸಾಜ್ ಆಯಿಲ್ ತೊಗೊಂಡಿದ್ದಾರೆ, ಆಮೇಲೆ ನೋ ಐದನ್ ಕ್ಯಾಪ್ಸಲ್ ತೊಗೊಂಡಿದ್ದಾರೆ. ಅವ್ರು ತಂದಿಲ್ಲ, ಮನೇಲಿದೆ. ಬಟ್ ಇದನ್ನೆಲ್ಲ ತೊಗೊಂಡು ಜಸ್ಟ್ ಏನಿತ್ತಲ್ಲ 1 ತಿಂಗಳ ಒಳಗಡೆ ಇವ್ರಿಗೆ ಏನಿತ್ತಲ್ಲ ಬೆಸ್ಟ್ ಮೈ ಲೈಫ್ ಸ್ಟೈಲ್ ಕಡೆಯಿಂದ ಏನಿತ್ತಲ್ಲ ರಿಸಲ್ಟ್ ಬಂದಂತ ಹೇಳ್ಬೋದು. ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಆಲ್ರೆಡಿ ನೀವು ನೋಡಿದ್ರಿ. ಬೆಸ್ಟ್ ಐತಂದ್ರೆ ತುಂಬ ಪ್ರೌಡ್ ಆಫ್ ಆಗ್ತದ್ರಿ. ಯಾಕಂದ್ರೆ ಮೈ ಲೈಫ್ ಸ್ಟೈಲ್ ಇವರಿಗೆ ಪೇಷಂಟ್ ತರುವಾಗ ಇವರಿಗೆ ನಿಂದ್ರಕ್ಕೆ ತಾಕತ್ತಾಗ್ತಾ ಇರಲಿಲ್ಲ, ನಡಿಲಿಗೂ ಬರ್ತಾ ಇರಲಿಲ್ಲ. ಬಟ್ ಅಂಥ ಪೋಷನ್ ಇದ್ದಿದ್ದು ನಮ್ಮದು ಎಲ್ಮೆಟ್ಸ್ ಕಂಪ್ನಿದು ಫೀಲಿಂಗ್ ಶರಪ್ಪು, ಆಮೇಲೆ ಲೀವ್ ಆಗ್ಯಾನು, ಮತ್ತು ಮಸಾಜ್ ಆಯಿಲು, ಮತ್ತು ನೋ ಐದನ್ ಕ್ಯಾಪ್ಸಲ್ಲು, ಒಂದು ಪ್ರೋಟೀನ್ ಪೌಡ್ರ್, ಈ ಥರ ಒಂದು ಕಾಂಬಿನೇಷನ್ ಇವ್ರಿಗೆ ಕೊಟ್ಟೋದ್ರಿಂದ ಬೆಸ್ಟ್ ರಿಸಲ್ಟ್ ಬಂದದ. ಅದಕ್ಕೋಸ್ಕರ ದಯವಿಟ್ಟು ಏನೈತಲ್ಲ ಎಲ್ಲರೂ ಏನೈತಲ್ಲ ಈ ಒಂದು ಮೈ ಲೈಫ್ ಸ್ಟೈಲ್ ಪ್ರಾಡಕ್ಟನ್ನು ವಂಡರ್ಫುಲ್ ರಿಸಲ್ಟ್ ಬರೋದ್ರಿಂದ ಎಲ್ಲರೂ ಏನೈತಲ್ಲ ಇದನ್ನು ಮನೆಗೆ ಯೂಸ್ ಮಾಡಿರಿ, ಮತ್ತು ಮಂದಿಗೂ ಕೊಡ್ರಿ ಅಂತಂದು ಹೇಳಿ ನಾನು ನಿಮ್ಮ ಹತ್ರ ಕೇಳ್ತೀನಿ. ನಮಸ್ಕಾರ. ಈಗ ನೋಡ್ರಿ, ಪೇಷಂಟ್ಗೆ ನಡೆಯೋಕೆ ಆಗ್ತಾ ಇರಲಿಲ್ಲ. ಇದಕ್ಕೆ ಬಿಫೋರ್ ಈ ಮೆಡಿಸನ್ ತೊಗೊಳಕ್ಕಿಂತ ಬಿಫೋರ್ ಆಗಿ ಈಗ ತಾನಾಗಿನೇ ವಾಕ್ ಮಾಡ್ತಾಯಿದ್ರಿ. ಬರ್ರಿ ಸರ್, ನಡೀರಿ. ನಡೀರಿ ಸರ್, ಬನ್ನಿರಿ ಸರ್.